The subject of structural analysis, moment distribution method is a very major topic and it will carry a 20 marks in your academics examination. In this class, we will going to discuss about how to analyze the given V, steps to solve given problem, and how to draw the bending moment diagram for a given problem. Hello students, I am Shiv Prasad. Let's solve the very interesting problem of your model question paper. Rajur Academy. Grow with knowledge. This is your problem. Analyze the continuous beam as shown in figure 8 by moment distribution method and draw the bending moment diagrams. The support B sinks by 12 mm. Take E is equal to 2 into 10 raised to 5 km per meter square and I is equal to 120 into 10 raised to minus 6 meter raised to 4. As of now, I will not consider the support B sinks by 12 mm. Most of the cases ಅಲ್ಲಿ ಈ ಸಿಂಕಿಂಗ್ ಸಪೋರ್ಟ್ಸ್ ಏನಿದಾವಲ್ಲ ಇದ್ರ ಮೇಲ್ಗಡೆ ನಿಮಗೆ ಕ್ವಶನ್ಸ್ ಇರಲ್ಲ. ಈ ಕಂಡೀಷನ್ ಇಲ್ಲದೇನೆ ನಿಮಗೆ ಏನು ಮಾಡಿರ್ತಾರೆ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಕೇಳ್ತಾರೆ. ಸೊ ನಾನು ಏನು ಮಾಡ್ತೀನಿ, ಈ ಕಂಡೀಷನ್ನ ಕನ್ಸಿಡರ್ ಮಾಡದೆ ನಿಮಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ಟು ತೋರಿಸ್ತೀನಿ. ಬಟ್ ಡೋಂಟ್ ವರಿ, ಐ ವಿಲ್ ಎಕ್ಸ್ಪ್ಲೇನ್ ಹೌ ಟು ಸಾಲ್ವ್ ಇಫ್ ದ ಸಪೋರ್ಟ್ ಬಿ ಸಿನ್ಸ್ ಬೈ 12 mm. ಈ ಥರ ಕಂಡೀಷನ್ಸ್ ಕೊಟ್ಟಿದ್ರೆ ಯಾವ ಥರ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಸ್ಲೈಡಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಂಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ನಿಮಗೆ ಇದು ಪ್ರಾಬ್ಲಮ್ ಏನಾಗುತ್ತೆ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. ಓಕೆ, ಗಿವನ್ ಪ್ರಾಬ್ಲಮ್ ಅಲ್ಲಿ ಕಂಟಿನ್ಯೂಸ್ ಬೀಮ್ ಕೊಟ್ಟಿದ್ದಾರೆ. ಈ ಕಂಟಿನ್ಯೂಸ್ ಬೀಮ್ ಅಲ್ಲಿ ಸ್ಪ್ಯಾನ್ ಎ ಟು ಬಿ 6 ಮೀಟರ್ ಇದೆ. ದೆನ್ ಸ್ಪ್ಯಾನ್ ಬಿ ಸಿ 5 ಮೀಟರ್ ಇದೆ, 3+2. ಸ್ಪ್ಯಾನ್ ಸಿ ಡಿ 4 ಮೀಟರ್ ಇದೆ. ಫಸ್ಟ್ ಆಫ್ ಆಲ್ ನಿಮಗೆ ನಾನು ಸ್ಟೆಪ್ಸ್ ಹೇಳ್ಕೊಡ್ತೀನಿ, ಈಸಿ ಇದಾವೆ. ಇದರಲ್ಲಿರೋವೆ 3 ಸ್ಟೆಪ್ಸ್. ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಯಾವ ಪ್ರಾಬ್ಲಮ್ ಕೊಟ್ಟರು ನಿಮಗೆ ಗೊತ್ತಿರಬೇಕಾಗಿದ್ದು ಓನ್ಲಿ 3 ಸ್ಟೆಪ್ಸ್ ಮಾತ್ರ. ಓಕೆನಾ? ಫಸ್ಟ್ ಸ್ಟೆಪ್ ಬಂದು ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ ಬರೆಯೋದು ನಿಮಗೆ ಗೊತ್ತಿರಬೇಕು. ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್. ಓಕೆ. ಸೆಕೆಂಡ್ ಒನ್ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಟೇಬಲ್ ಬರೆಯೋದು ನಿಮಗೆ ಗೊತ್ತಿರಬೇಕು. ಥರ್ಡ್ ಒನ್ ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಬರೆಯೋದು ನಿಮಗೆ ಗೊತ್ತಿರಬೇಕು. ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ ಅಥವಾ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂಡ್ ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್, ಇದು ಮೂರನ್ನು ನಿಮಗೆ ಬರೆಯೋಕೆ ಬರ್ತಿಲ್ಲ ಇವಾಗ ಕೂಡ ನಿಮಗೆ ಎಫ್ ಎಮ್ ಅಂದರೆ ಏನು, ಡಿ ಎಫ್ ಅಂದರೆ ಏನು, ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ಕೂಡ ಬರೆಯೋಕೆ ಅವಶ್ಯಕತೆ ಇಲ್ಲ. ನಾನು ಇವಾಗ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ ಡಿಪೆಂಡ್ಸ್ ಆನ್ ಲೋಡ್ಸ್. ಯಾವ ಥರ ಲೋಡ್ಸ್ ಕೊಟ್ಟಿರ್ತಾರೆ ಅನ್ನೋದ್ರ ಮೇಲೆ ನಿಮಗೆ ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ ಬರ್ತಾವೆ. ಓಕೆನಾ? ಯಾ, ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮಗೆ ಈಗ ತೋರಿಸ್ತೀನಿ ನೋಡಿ ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್. ಓಕೆ, ಈಗ ನಮಗೆ 3 ಕೇಸಸ್ ಬರುತ್ತೆ ಜನರಲ್ ಆಗಿ. ನಿಮಗೆ ಫಸ್ಟ್ ಕೇಸ್ ಬಂದು, ಫಸ್ಟ್ ಕೇಸಲ್ಲಿ ಏನಾಗಿರುತ್ತೆ, ಒಂದು ಬೀಮ್ ಇರುತ್ತೆ. ಬೀಮ್ ಮೇಲ್ಗಡೆ ಒಂದು ಪಾಯಿಂಟ್ ಲೋಡ್ ಇರುತ್ತೆ. ಓಕೆನಾ? ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಡಬ್ಲ್ಯೂ, ಪಾಯಿಂಟ್ ಲೋಡ್ ಡಬ್ಲ್ಯೂ. ಓಕೆನಾ? ಇದರಲ್ಲಿ ನೋಡಿ, ಈಗ ಇಲ್ಲಿಂದ ಏನು ಸ್ಪ್ಯಾನ್ ಇಲ್ಲಿಗಿದೆ ಅಲ್ವಾ, ಇದನ್ನ ನಾವು ಎಲ್ ಅಂತ ಕನ್ಸಿಡರ್ ಮಾಡೋಣ. ಎಲ್ ಅಂತ ಲೆಂತ್ ಆಫ್ ದಿ ಸ್ಪ್ಯಾನ್ ಎಲ್. ಓಕೆನಾ? ಡಬ್ಲ್ಯೂ ಬಂದು ಎಕ್ಸಾಕ್ಟ್ ಮಿಡಲ್ ಇರುತ್ತೆ. ಆ ಟೈಮಲ್ಲಿ ಇದೇನಾಗುತ್ತೆ L/2, ದೆನ್ ಇಲ್ಲಿಂದ ಇಲ್ಲಿಗೆ L/2 ಇರುತ್ತೆ. ರೈಟ್? ಸೊ ದಿಸ್ ಈಸ್ ಫಸ್ಟ್ ಕೇಸ್. ಇಲ್ಲೇನಿದೆ ಅಲ್ವಾ ಫಸ್ಟ್ ಕೇಸ್, ಡಬ್ಲ್ಯೂ ಇದೆ, L/2. ಈ ಕೇಸಲ್ಲಿ ನಿಮಗೆ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. ಫಿಕ್ಸ್ಡ್ ಎಂಡ್ ಮೂಮೆಂಟ್, ಓಕೆ, ಫಿಕ್ಸ್ಡ್ ಎಂಡ್ ಮೂಮೆಂಟ್ ಎಟ್ ಎ ಟು ಬಿ ಬರಿಬೇಕಂದ್ರೆ ಮೈನಸ್ WL/8 ಅಂತ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಫಿಕ್ಸ್ಡ್ ಎಂಡ್ ಮೂಮೆಂಟ್ ಬಿ ಟು ಎ ಬರಿಬೇಕಾದ್ರೆ WL/8 ಅಂತ ಗೊತ್ತಿರಬೇಕು. ಸಿಂಪಲ್ ಅಲ್ವಾ? ಯಾಕೆ ಮೈನಸ್ ಬಂತಂದ್ರೆ ಇಟ್ಸ್ ಜಸ್ಟ್ ಸೈನ್ ಕನ್ವೆನ್ಷನ್. ಈ ಲೋಡ್ ಏನಿದೆ ಅಲ್ವಾ ಡಬ್ಲ್ಯೂ ಈ ತರ ಹೋಗ್ತಿದೆ ಎ ಸೈಡ್. ಸೊ ಇಲ್ಲಿ ನಾವೇನ್ ಮಾಡಿದ್ವಿ, ಕ್ಲಾಕ್ ವೈಸ್ ನ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿದ್ವಿ. ಬಿ ಕನ್ಸಿಡರ್ ಮಾಡಿದಾಗ ಬಿಗೆ ಈ ತರ ಹೋಗ್ತಿದೆ, ಸೊ ನಾವು ಆಂಟಿ ಕ್ಲಾಕ್ ವೈಸ್ ನ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿದ್ವಿ. ಅಷ್ಟೇ ಸಿಂಪಲ್. ಓಕೆ, ಹಾ, ದಿಸ್ ಇಸ್ ಎಲ್. ನಾವು ಇದೇ ತರ ಇವಾಗ ಸೆಕೆಂಡ್ ಅಲ್ಲಿ ಏನಾಗುತ್ತೆ, ಈಗ ಸೆಕೆಂಡ್ ಕೇಸ್ ನಾವು ತಗೊಂಡ್ರೆ ಸ್ಪ್ಯಾನ್ ಇದೆ, ಇದು ಎ, ಇದು ಬಿ, ದಿಸ್ ಇಸ್ ಲೋಡ್ ಡಬ್ಲ್ಯೂ. ಇಲ್ಲಿ ನೋಡಿ ಟೋಟಲ್ ಸ್ಪ್ಯಾನ್ ಬಂದು ಲೆಂತ್ ಎಲ್ ಅಂತ ಇದೆ ಅಂತ ಅನ್ಕೊಳ್ಳಿ. ಓಕೆನಾ? ಇಲ್ಲಿ ಡಬ್ಲ್ಯೂ ಬಂದು ಮಿಡಲ್ಗಿಲ್ಲ, ಇಲ್ಲೇನಿದೆ ಎ ಇಂದ ಡಬ್ಲ್ಯೂ ಜಾಸ್ತಿ ಇದೆ, ಡಬ್ಲ್ಯೂ ಇಂದ ಬಿಗೆ ಕಡಿಮೆ ಇದೆ. ಸೊ ಲೆಟ್ಸ್ ಕನ್ಸಿಡರ್ ಈ ಡಿಸ್ಟೆನ್ಸ್ ನ ಎ ಅಂತ ಬರೀತಿದ್ದೀನಿ, ಈ ಡಿಸ್ಟೆನ್ಸ್ ನ ಬಿ ಅಂತ ಬರೀತಿದ್ದೀನಿ. ಆಯ್ತಾ? ಈಗ ಏನ್ ಬರುತ್ತೆ, ಫಿಕ್ಸ್ಡ್ ಎಂಡ್ ಮೂಮೆಂಟ್ ಎ ಟು ಬಿ ಕಡೆ ಹೋಗ್ಬೇಕಾದ್ರೆ
ಎ ಬಿ ಇದೆ. ಡಬ್ಲ್ಯೂ ಮೈನಸ್ ಬರುತ್ತೆ, ಓಕೆನಾ, ಮೈನಸ್ ಡಬ್ಲ್ಯೂ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್. ಸಿಂಪಲ್. ದೆನ್ ಎಫ್ ಇ ಎಮ್ ಬಿ ಟು ಎಗೆ ಬರಬೇಕಾದ್ರೆ ಡಬ್ಲ್ಯೂ ಎ ಸ್ಕ್ವೇರ್ ಬಿ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್. ಮಿಡಲಲ್ಲಿ ಇರಬೇಕಾದ್ರೆ ಡಬ್ಲ್ಯೂ ಎಲ್ ಬೈ 8 ಬರುತ್ತೆ. ಅದೇ ಲೋಡು ಸ್ವಲ್ಪ ಮಿಡಲಿಂದ ಆ ಕಡೆ ಈ ಕಡೆ ಏನಾದರೂ ಹೋಗಿದ್ರೆ ಅಲ್ಲಿ ಎ ಬಿ ಅಂತ ಡಿವೈಡ್ ಮಾಡ್ತೀವಿ ಡಿಸ್ಟೆನ್ಸ್ನ. ಸೊ ಡಬ್ಲ್ಯೂ ಎ ಬಿ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್ ಬರುತ್ತೆ ಒಂದು, ಇನ್ನೊಂದು ಡಬ್ಲ್ಯೂ ಎ ಸ್ಕ್ವೇರ್ ಬಿ ಬೈ ಎಲ್ ಸ್ಕ್ವೇರ್ ಬರುತ್ತೆ. ಓಕೆನಾ, 2 ಕೇಸ್. ಈಗ ಥರ್ಡ್ ಕೇಸ್ ಬಂದು ಇದಾಯ್ತು, ಸೆಕೆಂಡ್ ಕೇಸ್ ಆಯ್ತು. ಥರ್ಡ್ ಕೇಸ್ ಬಂದು ಯು ಡಿ ಎಲ್ ಇರಬೇಕಾದ್ರೆ ನೋಡಿ, ಎ ಇದೆ, ಸಪೋರ್ಟ್ ಬಿ ಇದೆ, ಇಲ್ಲಿ ಸ್ಪ್ಯಾನ್ ಫುಲ್ ಏನಿದೆ ಯು ಡಿ ಎಲ್ ಇದೆ. ಸೊ ಲೆಂತ್ ಎಲ್ ಅಂತ ಕನ್ಸಿಡರ್ ಮಾಡಿದ್ರೆ ಡಬ್ಲ್ಯೂ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ 12. ಎಮ್ ಎ ಬಿ ಬಂದರೆ ಮೈನಸ್ ಡಬ್ಲ್ಯೂ ಎಲ್ ಸ್ಕ್ವೇರ್ ಬೈ 12, ಎಮ್ ಬಿ ಟು ಎ ರಿವರ್ಸ್ ಬರ್ಬೇಕಾದ್ರೆ ಡಬ್ಲ್ಯೂ ಎಲ್ ಸ್ಕ್ವೇರ್ ಬೈ 12. ಇಷ್ಟೇ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ, ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ನ ಬರ್ಬಿಟ್ಟು ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಇಲ್ಲಿದೆ ಎ, ಇಲ್ಲಿದೆ ಬಿ, ಇದಿದೆ ಯು ಡಿ ಎಲ್ ಅಲ್ವಾ. ಸೊ ಯು ಡಿ ಎಲ್ನ ಎಫ್ ಇ ಎಮ್ ಎ ಟು ಬಿ ಅಂತ ಬರ್ತಿದ್ದೀನಿ. ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ ಎ ಟು ಬಿಗೆ ಹೋಗ್ಬೇಕಾದ್ರೆ ಏನಿರುತ್ತೆ, ಮೈನಸ್ ಡಬ್ಲ್ಯೂ ಎಲ್ ಸ್ಕ್ವೇರ್ ಬೈ 12. ಸೊ ದಟ್ಸ್ ಈಸ್ ಇಕ್ವಲ್ ಟು ಮೈನಸ್ ಡಬ್ಲ್ಯೂ ಅಂದರೆ 20 ಬರೀರಿ, ಇಂಟು ಎಲ್ ಅಂದರೆ 6 ಮೀಟರ್, ಸೊ 6 ಸ್ಕ್ವೇರ್ ಡಿವೈಡೆಡ್ ಬೈ 12. ಇದನ್ನು ಸಾಲ್ವ್ ಮಾಡಿ ನಿಮಗೆ ಎಫ್ ಇ ಎಮ್ ಎ ಬಿ ಸಿಗುತ್ತೆ, ಮೈನಸ್ 60 ಕಿಲೋ ನ್ಯೂಟನ್ ಮೀಟರ್ ನಿಮಗೆ ಆನ್ಸರ್ ಬರುತ್ತೆ. ಸಿಂಪಲ್ ಎಲ್ಲ ಬರೆಯೋದು ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ನ. ಓಕೆ, ನೆಕ್ಸ್ಟ್ ಎಫ್ ಇ ಎಮ್ ಬಿ ಟು ಎ, ಈಗ ರಿವರ್ಸ್ ಬಿ ಟು ಎ ಈ ಕಡೆಯಿಂದ ಇಲ್ಲಿ ಡಬ್ಲ್ಯೂ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ 12 ಬರುತ್ತೆ. ಓಕೆ, 20 ಇಂಟು 6 ಸ್ಕ್ವೇರ್ ಡಿವೈಡೆಡ್ ಬೈ 12 ದಟ್ಸ್ ಈಸ್ ಈಕ್ವಲ್ ಟು 60 ಕಿಲೋ ನ್ಯೂಟನ್ ಮೀಟರ್ ಬರುತ್ತೆ. 60 ಕಿಲೋ ನ್ಯೂಟನ್ ಮೀಟರ್ ಬರುತ್ತೆ. ಓಕೆನಾ, ಸಿಂಪಲ್. ಇದೇ ಥರ ನೀವೇನು ಮಾಡ್ಬೋದು ಇವಾಗ, ಎಫ್ ಇ ಎಮ್ ಫಾರ್ ಸ್ಪ್ಯಾನ್ ಬಿ ಸಿ ಆ್ಯಂಡ್ ಸಿ ಡಿ, ಅದೇ ಥರ ಸಿ ಡಿ ಆ್ಯಂಡ್ ಡಿ ಸಿಗೆ ಬರೀಬೇಕು. ದೆನ್ ಮೂಮೆಂಟ್ ಎಟ್ ಡಿ ಬಂದು 0 ಇರುತ್ತೆ, ಬಿಕಾಸ್ ಇಲ್ಲಿ ಫಿಕ್ಸ್ಡ್ ಎಂಡ್ ಇಲ್ಲ ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಸಪೋರ್ಟ್, ಸೊ 0 ಇರುತ್ತೆ. ಎಟಿಗೆ ಮ್ಯಾಕ್ಸಿಮಮ್ ಇರುತ್ತೆ, ಅದು ಗೊತ್ತಿರಬೇಕು. ಓಕೆನಾ. ಓಕೆ, ದಿಸ್ ಈಸ್ ವಾಟ್ ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್. ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ ಆದಮೇಲೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಟೇಬಲ್ ಅಂತ ಬರುತ್ತೆ. ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಟೇಬಲ್ನ ನಾನು ಏನು ಮಾಡ್ತೀನಿ, ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ಬ್ರೀಫ್ ಆಗಿ, ಆಮೇಲೆ ಟೇಬಲ್ನ ಬರೆಯೋಣ. ಓಕೆನಾ, ಇದನ್ನು ಎರೇಸ್ ಮಾಡ್ತಿದ್ದೀನಿ ಇವಾಗ. ಓಕೆ, ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ಸ್ನ ಯಾವ ಥರ ಬರೀಬೇಕು. ಸೊ ಸ್ಟಿಫ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್. ಸ್ಟಿಫ್ನೆಸ್ ಕೆ ಅಂತ ಬರುತ್ತೆ, ಸ್ಟಿಫ್ನೆಸ್ ಕೆ. ಇವಾಗ ಕೆ ಸ್ಟಿಫ್ನೆಸ್ ಎಟ್ ಬಿ, ಸ್ಟಿಫ್ನೆಸ್ ಎಟ್ ಸಿ ಆ್ಯಂಡ್ ಡಿ ಇರುತ್ತೆ. ಎ ಅಲ್ಲಿ ಇರಲ್ಲ, ಬಿಕಾಸ್ ಎ ಇಂದ ಎ ಇಸ್ ಅ ಫಿಕ್ಸ್ಡ್ ಎಂಡ್. ಓಕೆನಾ. ಸೊ ಸ್ಟಿಫ್ನೆಸ್ ಫ್ರಮ್ ಬಿ ಟು ಎ ಬಂದಾಗ ಸ್ಟಿಫ್ನೆಸ್ ಎಟ್ ಬಿ ಜಾಯಿಂಟಲ್ಲಿ ಬಿ ಟು ಎ, ಜಾಯಿಂಟ್ ಬಿ ಕನ್ಸಿಡರ್ ಮಾಡಿದ್ದೀನಿ ಇವಾಗ ನಾನು, ಜಾಯಿಂಟ್ ಬಿ ಅಂತ ಬರೀತೀನಿ. ಓಕೆನಾ, ಜಾಯಿಂಟ್ ಬಿ ಕನ್ಸಿಡರ್ ಮಾಡಿದಾಗ ಸ್ಟಿಫ್ನೆಸ್ ಕೆ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಈ ಜಾಯಿಂಟಿಂದ ಇಲ್ಲಿ ಏನು ಬಂದಿದೆ ಅಲ್ವಾ, ಸ್ಪ್ಯಾನ್ ಇದೆ, ಇಲ್ಲಿ ಫಿಕ್ಸ್ಡ್ ಇದೆ. ಸೊ 4EI ಬೈ ಎಲ್ ಅಂತ ಬರೀಬೇಕು, 4EI ಬೈ ಎಲ್. ಬಿಕಾಸ್ ಬಿ ಜಾಯಿಂಟಿಂದ ಲೆಫ್ಟ್ ಕಡೆ ಇರೋದೇನಿದೆ ನೋಡಿ, ಬಿ ಟು ಎ ಅಲ್ವಾ, ಎ ಏನಿದೆ ಫಿಕ್ಸ್ಡ್ ಇದೆ. ಸೊ ನಾನು ಏನು ಬರಿತೀನಿ, 4EI ಬೈ ಎಲ್ ಅಂತ ಬರಿತಿದ್ದೀನಿ. ನೆಕ್ಸ್ಟ್ ಸ್ಟಿಫ್ನೆಸ್ ಬಿ ಟು ಸಿ ಕನ್ಸಿಡರ್ ಮಾಡಿದಾಗ, ಜಾಯಿಂಟ್ ಬಿ ಇಂದ ಸಿಗೆ ಹೋಗ್ತಿದೆ ನೋಡಿ, ಈ ಕಡೆ ಬಂದಾಗ ಇಲ್ಲಿಗೆ ಸಿ ಮುಗೀತು, ಬಟ್ ಸಿ ಇಂದ ಮುಂದ್ಗಡೆ ಇನ್ನೊಂದು ಜಾಯಿಂಟ್ ಇದೆ ಅಲ್ವಾ, ಡಿ. ಸೊ ಬಿ ಟು ಸಿ ಆದಮೇಲೆ ಸ್ಪ್ಯಾನ್ ಇನ್ನು ಕಂಟಿನ್ಯೂ ಇರೋದ್ರಿಂದ ಇದನ್ನು ಕೂಡ ನಾನು ಏನು ಬರಿತೀನಿ, 4EI ಬೈ ಎಲ್ ಅಂತ ಬರಿತೀನಿ. ಫೈನ್. ನೆಕ್ಸ್ಟ್ ಜಾಯಿಂಟ್ ಸಿ ಕನ್ಸಿಡರ್ ಮಾಡಿದಾಗ, ಜಾಯಿಂಟ್ ಸಿ ಕನ್ಸಿಡರ್ ಮಾಡಿದಾಗ ಕೆ ಸಿ ಟು ಬಿ, ಫಸ್ಟ್ ಸಿ ಇಂದ ಬಿ ಕಡೆ ಬರಬೇಕಾದ್ರೆ ಇಲ್ಲಿ ನೋಡಿ ಬಿ ಆದಮೇಲೆ ಸ್ಪ್ಯಾನ್ ಇದೆ ಕಂಟಿನ್ಯೂ, ಸೊ 4EI ಬೈ ಎಲ್. ನೆಕ್ಸ್ಟ್ ಸಿ ಟು ಡಿ, ಸಿ ಇಂದ ನೆಕ್ಸ್ಟ್ ಹೋಗ್ತಿದ್ದೀನಿ ಮುಂದೆ, ಡಿ ಇದೆ, ಬಟ್ ಡಿ ಇಂದ ಮುಂದೆ ಯಾವುದೇ ಸ್ಪ್ಯಾನ್ ಇಲ್ಲ ಇಲ್ಲಿ ಅಲ್ವಾ. ಸೊ ಅದಕ್ಕೆ ಏನು ಮಾಡ್ತೀನಿ, 3EI ಬೈ ಎಲ್ ಅಂತ ಬರೀತೀನಿ, 3EI ಬೈ ಎಲ್. ಯಾಕಂದ್ರೆ ಸಿ ಟು ಡಿ ಇದೆ ಕನ್ಸಿಡರ್ ಮಾಡಿದ್ವಿ, ಬಟ್ ಡಿ ಮುಂದ್ಗಡೆ ಕಂಟಿನ್ಯೂಸ್ ಆಗಿಲ್ಲ ಆ್ಯಂಡ್ ಫಿಕ್ಸ್ಡ್ ಎಂಡ್ ಇಲ್ಲ. ಇಫ್ ಇಲ್ಲೇನಾದರೂ ಫಿಕ್ಸ್ಡ್ ಎಂಡ್ ಇದ್ದಿದ್ರೆ ನಾವು ಇಲ್ಲಿ ಅಗೇನ್ 4EI ಬೈ ಎಲ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಬಟ್ ಇಲ್ಲೇನಾಗಿದೆ, ಫಿಕ್ಸ್ಡ್ ಇಲ್ಲ, ಪಿನ್ ಇದೆ, ಜೊತೆಗೆ ಬೀಮ್ ಕೂಡ ಏನಾಗಿಲ್ಲ, ಕಂಟಿನ್ಯೂ ಇಲ್ಲ ಅಲ್ವಾ. ಸೊ ನಾವು 3EI ಬೈ ಎಲ್ ತಗೋಬೇಕು. ನೆಕ್ಸ್ಟ್ ಬಂದು ಜಾಯಿಂಟ್ ಡಿ ಕನ್ಸಿಡರ್ ಮಾಡ್ತಿದ್ದೀನಿ, ಜಾಯಿಂಟ್ ಡಿ. ಸೊ ಕೆ ಡಿ ಟು ಸಿ ನೋಡಿದಾಗ ಸಿ ಇಂದ ಡಿಗೆ ಡಿ ಇಂದ ಸಿಗೆ ಬರ್ತಿದ್ದೀನಿ, ಸಿ ಏನಿದೆ ಕಂಟಿನ್ಯೂ ಇದೆ ಬಿವರೆಗೂ. ಸೊ ಹಾಗಾಗಿ 4EI ಬೈ ಎಲ್ ಅಂತ ಬರೀಬೇಕು. ಓಕೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಅಂದ್ರೆ ಏನಂತ, ನಾವು ಜಾಯಿಂಟ್ನ ಕನ್ಸಿಡರ್ ಮಾಡ್ತೀವಿ ಬಿ ಸಿ ಡಿ ಅಂತ. ಓಕೆನಾ.
ಬಿ ಇಂದ ಎಗೆ ಹೋಗ್ಬೇಕಾದ್ರೆ ಎ ಫಿಕ್ಸ್ಡ್ ಇದ್ರೆ 4ei/l, ಫಿಕ್ಸ್ ಇಲ್ಲ ಕಂಟಿನ್ಯೂ ಇಲ್ಲ ಅಂದ್ರೆ 3i/l. ಓಕೆನಾ. ಬಿ ಇಂದ ಸಿ ಹೋಗ್ತೀವಿ, ಸಿ ಫಿಕ್ಸ್ ಇಲ್ಲ ಬಟ್ ಕಂಟಿನ್ಯೂ ಇದೆ, ಸೊ 4ei/l. ಸಿ ಕನ್ಸಿಡರ್ ಮಾಡಿದಾಗ ಸಿ ಇಂದ ಬಿಗೆ ಹೋಗ್ತೀವಿ ಫಸ್ಟ್, ಬಿ ಫಿಕ್ಸ್ ಇಲ್ಲ ಬಟ್ ಕಂಟಿನ್ಯೂ ಇದೆ, ಸೊ 4ei/l. ಸಿ ಇಂದ ಡಿಗೆ ಹೋಗ್ತೀವಿ, ಡಿ ಫಿಕ್ಸ್ ಇಲ್ಲ ಕಂಟಿನ್ಯೂ ಇಲ್ಲ, ಸೊ ಹಂಗಾಗಿ 3ei/l. ಫಿಕ್ಸ್ ಇದ್ರೆ ನೋ ಪ್ರಾಬ್ಲಮ್, 4ei/l ಅಂತೂ ಬಂದೇ ಬರುತ್ತೆ. ಫಿಕ್ಸ್ ಇಲ್ಲ ಅಂದ್ರೆ ಕಂಟಿನ್ಯೂ ಆದ್ರೆ ಇರಬೇಕು, ಕಂಟಿನ್ಯೂ ಇದ್ದಾಗ 4ei/l ಬರುತ್ತೆ, ಕಂಟಿನ್ಯೂ ಇಲ್ಲ ಅಂದ್ರೆ 3ei/l ಬರುತ್ತೆ. ಓಕೆ ಫೈನ್. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಇನ್ನೊಂದ್ಸಲ ನಿಮಗೆ ಕ್ಲಾರಿಟಿನ ಕೊಡ್ತೀನಿ ಕಮೆಂಟ್ ಬಾಕ್ಸ್ ಅಲ್ಲಿ. ಓಕೆನಾ. ಈಗ ಪ್ರಾಬ್ಲಮ್ನ ಕಂಟಿನ್ಯೂ ಮಾಡೋಣ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸ್ಟೆಪ್ 1 FEM. FEM ಯಾವ ಥರ ಬರೀಬೇಕಂತ ಹಿಂದ್ಗಡೆ ಸ್ಲೈಡಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ಈಸಿ ಆಗುತ್ತೆ. FEM ಫಾರ್ ಸ್ಪ್ಯಾನ್ A to B is equal to minus WL square divided by 12, ಬಿಕಾಸ್ ಇದು ಏನಿದೆ UDL ಇದೆ ಅಲ್ವಾ, UDL ಇದೆ. ಸೊ ಆನ್ಸರ್ ಎಷ್ಟು ಬರುತ್ತೆ, -20 into L is 6 square divided by 12, we will get a -60 kilonewton meter. Second one, FEM B to A. So WL square by 12, so values are similar, 20 into 6 square divided by 12, that is equal to 60 kilonewton meter. Next one by third one, FEM B to C. ಸೊ ಬಿ ಟು ಸಿ ಬಂದಾಗ ಪಾಯಿಂಟ್ ಲೋಡ್ ಇದೆ ಬಟ್ ಮಿಡಲ್ ಅಲ್ಲಿ ಇಲ್ಲ, ಸೊ ಅದಕ್ಕೆ ನಾವೇನು ಕನ್ಸಿಡರ್ ಮಾಡ್ತೀವಿ, -WAB² divided by L square, so -WB is 50 into A is 3 and B is 2 square divided by L is 5, 3 plus 2, 5 square, that is equal to, we will get a -24 kilonewton meter. Next, fixed end moment C to B, WA² B divided by L square, so 50 into, ಆನ್ಸರ್ ಸೇಮ್ ಬರಲ್ಲ, ಡಿಫ್ರೆಂಟ್ ಬರುತ್ತೆ, ಯಾಕಂದ್ರೆ ಇಲ್ಲಿ 3 ಸ್ಕ್ವೇರ್ ಇರುತ್ತೆ, divided by 5 square, that is equal to, we will get a 36 kilonewton meter. Next, FEM C to B ಆಯ್ತಾ. ನೆಕ್ಸ್ಟ್ C to D, that is equal to UDL, so -WL square divided by 12, ಇಲ್ಲಿ ಕೂಡ 20 ಇದೆ, ಲೆಂತ್ ಒಂದು 4 ಇದೆ, so 4 square divided by 12, we will get a -26.667 kilonewton meter. Next, FEM B to C ಬಂದ್ರೆ WL square divided by 12, that is equal to 20 into 4 square divided by 12, we will get a 26.667 kilonewton meter. This is a fixed end moments. ನೀವು ಇವಾಗ ಏನು ಮಾಡಬೇಕು, ಈ ವ್ಯಾಲ್ಯೂಸ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಬರಬೇಕಾದ್ರೆ ಇವನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಟೆಪ್ 1 ಅಲ್ಲಿ ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸ್ಟೆಪ್ 2 ಅಲ್ಲಿ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಟೇಬಲ್ನ ಬರೀಬೇಕು. ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ಸ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬೇಸಿಕ್ಸ್. ಇವಾಗ ನಾನು ಪರ್ಟಿಕ್ಯುಲರ್ ಆಗಿ ಈ ಪ್ರಾಬ್ಲಮ್ಗೆ ಯಾವ ಥರ ಸಾಲ್ವ್ ಮಾಡೋದಂತ ಹೇಳ್ತೀನಿ. ಇವಾಗ ನಮ್ಗೆ ಹೆಂಗಿದೆ ಬಂದು ಈ ಥರ ಇದೆ, ನಮ್ದು ಬಿ, ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ ಆ್ಯಂಡ್ ದಿಸ್ ಇಸ್ ಡಿ. ಬೀಮ್ ಬಂದ್ಬಿಟ್ಟು ಈ ಥರ ಇದೆ ಅಲ್ವಾ. ಓಕೆ, ಈಗ ನೋಡಿ ಫಸ್ಟ್ ನಾವೇನು ಬರೀಬೇಕು, ಜಾಯಿಂಟ್ಸ್ ಅಂತ ಬರ್ಕೋಬೇಕು ಇಲ್ಲಿ, ಜಾಯಿಂಟ್ಸ್. ಸೊ ಜಾಯಿಂಟ್ಸ್ ಟೇಬಲಲ್ಲಿ ಜಾಯಿಂಟ್ಸ್ ಯಾವಿದೆ, ಜಾಯಿಂಟ್ಸ್ ಜಾಯಿಂಟ್ ಬಿ ಇದೆ, ಜಾಯಿಂಟ್ ಸಿ ಇದೆ ಆ್ಯಂಡ್ ಜಾಯಿಂಟ್ ಡಿ ಇದೆ. ಜಾಯಿಂಟ್ ಬಿ, ಸಿ ಆ್ಯಂಡ್ ಡಿ. ಓಕೆನಾ. ದೆನ್ ಮೆಂಬರ್ಸ್ ನೋಡಿ, ಬಿ ಇಂದ ಬಿ ಎ ಇದೆ, ಬಿ ಇಂದ ಬಿ ಸಿ ಇದೆ, ಸೊ ಬಿ ಎ ಆ್ಯಂಡ್ ಬಿ ಸಿ. ನೆಕ್ಸ್ಟ್ ಸಿ ಇಂದ ಸಿ ಬಿ ಇದೆ, ಸಿ ಡಿ ಇದೆ, ಸಿ ಟು ಬಿ ಆ್ಯಂಡ್ ಸಿ ಟು ಡಿ. ದೆನ್ ಡಿ ಇಂದ ಡಿ ಟು ಸಿ ಮಾತ್ರ ಇರೋದು, ಸೊ ಡಿ ಟು ಸಿ. ನೆಕ್ಸ್ಟ್ ಸ್ಟಿಫ್ನೆಸ್ ಕೆ, ಕೆ ಅಂದರೆ ಸ್ಟಿಫ್ನೆಸ್. ದೆನ್ ಸಮೇಷನ್ ಕೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್, ದಟ್ ಈಸ್ ಈಕ್ವಲ್ ಟು ಕೆ ಡಿವೈಡೆಡ್ ಬೈ ಸಮೇಷನ್ ಕೆ. ಇದು ಬರುತ್ತೆ. ಓಕೆ, ಇವಾಗ ಸ್ಟಿಫ್ನೆಸ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು, ಇವಾಗ ಜಾಯಿಂಟ್ ಬಿ ಇದೆ, ಜಾಯಿಂಟ್ ಬಿ ಇಲ್ಲಿದೆ, ಜಾಯಿಂಟ್ ಬಿ ಇದು ಜಾಯಿಂಟ್ ಬಿ. ಇಲ್ಲಿಂದ ಮೆಂಬರ್ ಬಿ ಎ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, ಬಿ ಎಲ್ಲಿ ಫಿಕ್ಸ್ಡ್ ಸಪೋರ್ಟ್ ಇದೆ ಇ ಟಿ ಎ, ಸೊ 4ei/l. ಓಕೆ. ದೆನ್ ಬಿ ಸಿ, ಬಿ ಟು ಸಿ ಬಂದಾಗ ಸಿ ಆದಮೇಲೆ ಕಂಟಿನ್ಯೂ ಇದೆ, ಸೊ 4ei/l. ನೆಕ್ಸ್ಟ್ ಜಾಯಿಂಟ್ ಸಿ ಕನ್ಸಿಡರ್ ಮಾಡಿದಾಗ ಸಿ ಇಂದ ಬಿ ಬಂದರೆ ಬಿ ಇಂದ ಕಂಟಿನ್ಯೂ ಇದೆ, ಸೊ 4ei/l.
4ai/l. ದೆನ್ ಅದೇ ನಾವು ಸಿ ಇಂದ ಡಿ ಕನ್ಸಿಡರ್ ಮಾಡಿದಾಗ ಡಿ ಕಂಟಿನ್ಯೂ ಇಲ್ಲ, ಸೊ 4 ಅಲ್ಲ 3ai/l. ದೆನ್ ಡಿ ಇದೆ, ಡಿ ಇಂದ ಸಿ, ಸಿ ಕಂಟಿನ್ಯೂ ಇದೆ, ಸೊ 4ai/l. ಓಕೆ, ಇವಾಗ ಏನು ಮಾಡಿ, ಲೆಂತ್ ನಮಗೆ ಗೊತ್ತಿದ್ದಾವೆ. ಎ ಟು ಬಿ 6 ಇದೆ, ಎ ಟು ಬಿ ಇಸ್ 6, ಬಿ ಟು ಸಿ ಇಸ್ 5, ದೆನ್ ಡಿ ಟು ಸಿ ಇಸ್ 4. 4/5 ei, sorry, 4/6 ei. 4 by b to c is 5, so 4/5 ei. Next c to b is 5, so l is 5. c to d is 4, so 4 ei. Then d to c is 4, so 4/4 ei. Right? So summation k ಬರೆಯೋಕ್ಕಿಂತ ಮುಂಚೆ 4/6 is equal to ಎಷ್ಟು ಬರುತ್ತೆ ಒಂದ್ಸಲ ಸಾಲ್ವ್ ಮಾಡ್ಬಿಡೋಣ. ಇದು 4/6 is 0.66 ei. 4/5 ಆದರೆ 0.8 ei. Then 4/5 is 0.8 ei. 3/4 is 0.75 ei. 4/4 is 1 ei. 1 ei. Summation k is equal to, k ಅಂದ್ರೆ ಏನೀಗ ಜಾಯಿಂಟ್ ಬಿ ಒಳಗಿದೆಯಲ್ವಾ, ಇದೆರಡನ್ನ ಎಡಿಷನ್ ಮಾಡಬೇಕು. ಇದನ್ನ ಎಡಿಷನ್ ಮಾಡಿ ಇಲ್ಲಿ ಬರಿಬೇಕಾ, ಸೊ ಇದನ್ನ ಎಡಿಷನ್ ಮಾಡಿ ಇಲ್ಲಿ ಬರಿಬೇಕಾ. ದೆನ್ ಇದು ಒಂದೇ ಇಲ್ಲಿಲ್ಲ, ಸೊ ಇದನ್ನ ಇಲ್ಲಿ ಬರಿಬೇಕು. ದಟ್ಸ್ ಅ ಸಮೇಷನ್. ಸಮೇಷನ್ ಅಂದ್ರೆ ಎಡಿಷನ್. ಸೊ 0.66 ei plus 0.8 ei, we will get a 1.46 ei. 1.46 ei. Next 0.8 and 0.75, we will get 1.55 ei. Then this is single one, so 1 ei. Okay, distribution factor k divided by ei, k divided by summation k. So this one divided by this one. So first ಏನಿದೆ ba ಇದಲ್ವಾ, ಇಲ್ಲಿ ನಾವೇನ್ ಮಾಡಬೇಕು, ba 0.66 divided by 1.46 ei. 0.66 ei divided by 1.46 ei. So 0.66 ಇದೆ, so ಆಮೇಲೆ 1.46 ಇದೆ. We will get 0.45. ei ಕ್ಯಾನ್ಸಲ್ ಆಗುತ್ತೆ, ಸೊ 0.45 ಬರುತ್ತೆ. ಅದಾದ್ಮೇಲೆ 0.8 ei divided by 1.46 ei, 0.55. Next 0.8 ei divided by 1.55. This is for joint C, ei. So this is equal to 0.52. 0.75 ei divided by 1.55 ei. This is equal to 0.48. Then final 1 ei divided by 1 ei, we will get 1. So ನೀವು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಎಟ್ ಜಾಯಿಂಟ್ ಬಿ ಕನ್ಸಿಡರ್ ಮಾಡಿದಾಗ ಇದು ಎರಡು ಬಿ ಅಲ್ವಾ, ಇದೆರಡು ಸೇರಿ ಬಿ, ಇದೆರಡು ಸೇರಿ ಡಿ, ಅಂಡ್ ದಿಸ್ ಇಸ್ ಸಿ. ಸೊ ಇದು ಎರಡನ್ನು ನೀವು ಪ್ಲಸ್ ಮಾಡಿದಾಗ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ, 1 ಬರುತ್ತೆ. ಅಬ್ಸರ್ವ್ ಮಾಡಿ, ಇದು ಎರಡನ್ನು ಎಡಿಷನ್ ಮಾಡಿದಾಗ 1 ಬರುತ್ತೆ, ಅಂಡ್ ಇದು ಕೂಡ 1 ಇದೆ. ಸೊ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ 1 ಜಾಸ್ತಿ ಆಗಲ್ಲ. ಓಕೆನಾ? ಜಾಯಿಂಟ್ ಬಿ ಕನ್ಸಿಡರ್ ಮಾಡಿದಾಗ ಬಿ ಟು ಎ ಪ್ಲಸ್ ಬಿ ಟು ಸಿ ಮಾಡಿದಾಗ ನಿಮಗೆ ಆನ್ಸರ್ 1 ಬರುತ್ತೆ. ಸಿ ಜಾಯಿಂಟ್ ಅಲ್ಲಿ ಸಿ ಟು ಬಿ ಅಂಡ್ ಸಿ ಟು ಡಿ ಎರಡನ್ನೂ ಸಮೇಷನ್ ಮಾಡಿದಾಗ ನಿಮಗೆ 1 ಬರುತ್ತೆ. ಸೊ ಡಿ ಟು ಸಿ ಕೂಡ 1 ಬರುತ್ತೆ. ಡಿ ಟು ಇ ಇದ್ರೆ ಡಿ ಟು ಸಿ ಪ್ಲಸ್ ಡಿ ಟು ಇ ಮಾಡಿದಾಗ ಕೂಡ ನಿಮಗೆ ಬರುತ್ತೆ, 1 ಬರುತ್ತೆ ಆನ್ಸರ್. ಸ್ಟೆಪ್ 3 ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್. ಸೊ ಸ್ಟೆಪ್ 1 ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ ಮತ್ತು ಸ್ಟೆಪ್ 2 ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ಸ್ನ ಏನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅದನ್ನು ನಾವು ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಲ್ಲಿ ಬರೀಬೇಕು. ಇವಾಗ ಒಂದು ಟೇಬಲ್ ಹಾಕೊಳ್ಳಿ, ಈ ತರ ಟೇಬಲ್ ಹಾಕೊಂಡ್ಬಿಟ್ಟು ಇದ್ರೊಳಗೆ ಏನು ಮಾಡಿ, ಜಾಯಿಂಟ್ಸ್, ಜಾಯಿಂಟ್ ಎ, ಜಾಯಿಂಟ್ ಬಿ ಅಂಡ್ ಜಾಯಿಂಟ್ ಸಿ, ದೆನ್ ಜಾಯಿಂಟ್ ಡಿ. ರೈಟ್? ಫಸ್ಟ್ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ಸ್ನ ಬರೀಬೇಕಾಗುತ್ತೆ. ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ಸ್ ಡಿ ಎಫ್. ಬಿ ಟು ಎ ಎಷ್ಟಿತ್ತು ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್, 0.45 ಬಂದಿದೆ ಅಲ್ವಾ, 0.45. ಬಿ ಟು ಸಿ ಎಷ್ಟು ಬಂದಿದೆ, 0.55 ಬಂದಿದೆ. ದೆನ್ ಸಿ ಟು ಬಿ 0.52, ದೆನ್ ಸಿ ಟು ಡಿ 0.48 ಅಂಡ್ ಡಿ ಬಂದ್ಬಿಟ್ಟು 1 ಅಲ್ವಾ. ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಎಷ್ಟು ಬಂದಿದೆ, 1 ಬಂದಿದೆ. ಸೊ ಸೆಕೆಂಡ್ ಅಲ್ಲಿ ನಾನು ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ ನ ಬರೀತಾ ಇದ್ದೀನಿ. ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ ನ ಬರೀಬೇಕು. ಫಿಕ್ಸ್ಡ್ ಎಂಡ್ ಮೂಮೆಂಟ್ ಸೆಟ್ ಎ ಟು ಬಿ ಎಷ್ಟು ಆಯಿತು, -60. ಫಿಕ್ಸ್ಡ್ ಎಂಡ್ ಮೂಮೆಂಟ್ ಬಿ ಟು ಎ, ಎಫ್ ಇ ಎಂ ಬಿ ಟು ಎ 60 ಬಂದಿತ್ತು. ಸೊ ಬಿ ಟು ಸಿ
minus 24, FEM C2B 36, FEM C2D minus 26.667, then FEM D2C is 26.667 ಬಂದಿದೆ ರೈಟ್. ಹಾ ಓಕೆ, ಇವಾಗ ನಮ್ಗೆ ಆಲ್ರೆಡಿ ಗೊತ್ತಿದೆ ಏಟ್ ಜಾಯಿಂಟ್ ಡಿ ಮೂಮೆಂಟ್ ಬಂದು 0 ಇರುತ್ತೆ ಅಂತ ಅಲ್ವಾ. ಸೊ ಇಲ್ಲಿ ಮೈನಸ್ 26.667 ಬರೀತಿದ್ದೀನಿ. ಓಕೆನಾ, ದಟ್ ಮೀನ್ಸ್ ನಾನು ಏನು ಮಾಡ್ತಿದ್ದೀನಿ, ಮೂಮೆಂಟ್ ಡಿನ 0 ಮಾಡ್ಕೊಂತಿದ್ದೀನಿ ಫಸ್ಟ್ ಸ್ಟೆಪ್ ಒಳಗೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ದು ಮುಂದೆ ಪ್ರೊಸೆಸ್. ಸೊ ಇಲ್ಲಿಂದ ಕ್ಯಾರಿ ಓವರ್ ಮೂಮೆಂಟ್ ಬರುತ್ತೆ. ಕ್ಯಾರಿ ಓವರ್ ಮೂಮೆಂಟ್ ಟು ಅ ಪ್ರೀವಿಯಸ್ ಸೇಮ್, ದಿಸ್ ಇಸ್ ಕಾಲ್ಡ್ ಅ ಕ್ಯಾರಿ ಓವರ್ ಮೂಮೆಂಟ್ ಆಫ್ ಆಫ್ this value. So minus 13.33, right? Minus 13.33. Modified fixed moment, modified FEM is minus 60. A ಒಳಗೆ as it is ಇದನ್ನೇ, right? This is 60 as it is. Then this is minus 24 as it is. 36 as it is. Here minus 26.667 minus 13.33, we will get a minus 40, right? Then 26.667 minus 26.667, we will get a 0. Balancing. Next step ಬಂದು ಬ್ಯಾಲೆನ್ಸಿಂಗ್. ಏನು ಬ್ಯಾಲೆನ್ಸ್ ಮಾಡ್ತೀವಿ ಇವಾಗ? ದಿಸ್ ಇಸ್ 60, ಓಕೆ. 60 minus 24, we will get a 36. 36 into 0.45. 60 ಇದೆ, ಇಲ್ಲಿ minus 24 ಇದೆ. So 60 minus 24 into 0.45, we will get a 16.2. ಸೊ ನಾವು ಅದನ್ನ ಸೈನ್ ಚೇಂಜ್ ಮಾಡಿ ಬರೀಬೇಕು, minus 16.2 ಅಂತ ಬರೀಬೇಕು. ಜಾಯಿಂಟ್ ಬಿ ಒಳಗಡೆ ಬಿ ಟು ಎ ಬಂದು 60 ಇದೆ, ಬಿ ಟು ಸಿ ಬಂದು minus 24 ಇದೆ. ಸೊ 60 minus 24 is a 36. 36 into 0.45, 16.2. ಸೊ 16.2 ಪಾಸಿಟಿವ್ ಅಲ್ಲಿ ಬಂದಿದೆ, ನಾವು ಅದನ್ನ ನೆಗೆಟಿವ್ ಮಾಡಿಬಿಟ್ಟು ಬರೀಬೇಕು, ಓಕೆನಾ. ದೆನ್ ಸೆಕೆಂಡ್ ಒನ್ 60 minus 24 is 36. 36 into 0.55, 19 ಬರುತ್ತೆ. ಸೊ ಪಾಸಿಟಿವ್ 19 ಬರೋದ್ರಿಂದ ನಾನು ಏನು ಮಾಡ್ತೀನಿ, ನೆಗೆಟಿವ್ 19.8 ಬರ್ತಾ ಇದ್ದೀನಿ. ಇಷ್ಟೇ ಸಿಂಪಲ್. ದೆನ್ 36 ಇದೆ, 36 minus 40 ಇದೆ. So 36 minus 40 is a minus 4. So minus 4 into 0.52, we will get a minus 2.08. So minus ಇದನ್ನ ನಾನು ಏನು ಮಾಡ್ತೀನಿ, ಸೈನ್ ಚೇಂಜ್ ಮಾಡ್ತೀನಿ, ಪಾಸಿಟಿವ್ ಆಗುತ್ತೆ, 2.08. 36 minus 40 is a minus 4. Minus 4 into 0.52, we will get a minus 2.08. ಇಲ್ಲಿ ಮೈನಸ್ ತೆಗೆದುಬಿಟ್ಟು ಬರೆದಿದ್ದೀನಿ. ಇಲ್ಲಿ ಪಾಸಿಟಿವ್ ಬಂದಾಗ ನಾನು ಏನು ಮಾಡಿದೆ, ನೆಗೆಟಿವ್ ಬರೆದಿದ್ದೀನಿ. ಸೊ ಇಲ್ಲಿ ನೆಗೆಟಿವ್ ಬಂದೈತೆ, ಸೊ ನಾನು ಪಾಸಿಟಿವ್ ಬರೀತಿದ್ದೀನಿ, ಸಿಂಪಲ್. ನೆಕ್ಸ್ಟ್ 36 minus 40 is minus 4. Minus 4 into 0.48, we will get a 1.92. minus 1.92 ಬರುತ್ತೆ, ಮೈನಸ್ ಸೈನ್ ಬಿಟ್ಬಿಟ್ಟು ಬರೀಬೇಕು, ಓಕೆನಾ. ಮೈನಸ್ ಇದ್ದಾಗ ಪ್ಲಸ್ ಬರೀಬೇಕು, ಪ್ಲಸ್ ಇದ್ದಾಗ ಮೈನಸ್ ಬರೀಬೇಕು, ಸಿಂಪಲ್. ನೆಕ್ಸ್ಟ್ ಅಗೇನ್ ಕ್ಯಾರಿ ಓವರ್ ಮೂಮೆಂಟ್. ಕ್ಯಾರಿ ಓವರ್ ಮೂಮೆಂಟ್ ಅಂದ್ರೆ ಇದ್ರದ್ದು ಆಫ್ ಈ ಕಡೆ ಕಳಿಸ್ಬೇಕು, ಇದ್ರದ್ದು ಆಫ್ ಈ ಕಡೆ ಕಳಿಸ್ಬೇಕು, ಇದ್ರದ್ದು ಆಫ್ ಇಲ್ಲಿ ಕಳಿಸ್ಬೇಕು, ಆಯ್ತಾ. ಇದ್ರದ್ದೇನೋ ಕಳ್ಸಂಗಿಲ್ಲ, ಇದ್ರದ್ದು ಈ ಕಡೆ ಕಳ್ಸಂಗಿಲ್ಲ, ಬಿಕಾಸ್ ಇಲ್ಲಿ 0 ಇದೆ. ಸೊ minus 16.2 ಇದ್ದಿದ್ದ ಏನಾಗುತ್ತೆ, minus 8.1 ಆಗುತ್ತೆ. ಇಲ್ಲೇನೋ ಸೈನ್ ಕನೆಕ್ಷನ್ ಚೇಂಜ್ ಮಾಡಂಗಿಲ್ಲ, ಯಾಕಂದ್ರೆ ಇಲ್ಲೇನಿದೆ ಆಸ್ ಇಟ್ ಈಸ್ ಇದನ್ನೇ ಡಿವೈಡ್ ಬೈ 2 ಮಾಡಿಬಿಟ್ಟು ಬರ್ತಿದ್ದೀವಿ. ಸೊ 2.08 ಇದ್ದಿದ್ದು 1.04 ಆಗುತ್ತೆ. 19.8 ಇದ್ದಿದ್ದು minus 9.9 ಆಗುತ್ತೆ, ಓಕೆ. ದೆನ್ ಅಗೇನ್ ಬ್ಯಾಲೆನ್ಸಿಂಗ್. 1.04 ಇದಲ್ವಾ, ಈಗ 1.04 ಇಂಟು 0.45 ಮಾಡಿ ಎಷ್ಟಾಗುತ್ತೆ, 0.468 ಬರುತ್ತೆ. ಸೊ ಪಾಸಿಟಿವ್ ಅಲ್ಲಿದೆ, ಅದನ್ನೇ ನಾನು ನೆಗೆಟಿವ್ ಅಲ್ಲಿ ಬರಬೇಕು. 1.04 ಇಂಟು 0.45, ಸೊ ವಿ ವಿಲ್ ಗೆಟ್ ಅ minus 0.468. ಸೊ ನೆಕ್ಸ್ಟ್ 1.04 ಇಂಟು 0.55, ವಿ ವಿಲ್ ಗೆಟ್ ಅ minus 0.572. ಓಕೆನಾ. 1.04 ಇಂಟು 0.55 is 0.572, ಪಾಸಿಟಿವ್ ಅಲ್ಲಿ ಇದೆ, ಸೊ ನಾನು ನೆಗೆಟಿವ್ ಬರೀತಾ ಇದ್ದೀನಿ. ನೆಕ್ಸ್ಟ್
minus 9.9 ಇದೆ ಅಲ್ವಾ, ಇಲ್ಲಿ ನೋಡಿ ಇವಾಗ minus 9.9 ಇದೆ. ಸೊ minus 9.9 into 0.52 is a minus 5.148. ಸೊ ನಾನು ಮೈನಸ್ ಇದನ್ನ ಪಾಸಿಟಿವ್ ಬರೀಬೇಕು. ಸೊ 5.148 minus 9.9 into 0.48 ಇವಾಗ we will get a 4.752. Next, carry over moment, half of this value, half of this value, and half of this value. 0.468 minus 0.468, half value is a minus 0.234. So minus 0.572 the half ಎಷ್ಟಾಗುತ್ತೆ, minus 0.286, then plus 5.148 the half ಎಷ್ಟಾಗುತ್ತೆ, 2.574. ನೆಕ್ಸ್ಟ್ ಇದೇ ತರ ನಾವೇನ್ ಮಾಡ್ಬೇಕು, ಇಟರೇಷನ್ಸ್ ನ ಕಂಟಿನ್ಯೂ ಮಾಡಬೇಕು. ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ಬೇಕಂದ್ರೆ ಮಿನಿಮಮ್ ವ್ಯಾಲ್ಯೂ, ನೆಗ್ಲಿಜಿಬಲ್ ವ್ಯಾಲ್ಯೂ ಎಲ್ಲಿವರೆಗೂ ಬರುತ್ತೆ ಅಷ್ಟು ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಬಟ್ ನಿಮ್ದು ಎಕ್ಸಾಮ್ ಅಲ್ಲಿ ಇಷ್ಟೊಂದು ಟೈಮ್ ಇರಲ್ಲ. ಸೊ ನೀವೇನ್ ಮಾಡಿ 3 to 4 ಇಟರೇಷನ್ಸ್ ಮಾಡಿ, ಅದಾದ್ಮೇಲೆ ಪ್ರಾಬ್ಲಮ್ ನ ಕನ್ಕ್ಲೂಡ್ ಮಾಡಿ. ಓಕೆನಾ? ಈಗ ಎಷ್ಟು ಇಟರೇಷನ್ ಆಯ್ತು, ಬ್ಯಾಲೆನ್ಸಿಂಗ್ 1 2 3 ಆಗಿದೆ. ಸೊ ನಾನು ಇನ್ನೂ ಒಂದು ಇಟರೇಷನ್ ಮಾಡ್ಬಿಟ್ಟು ಏನ್ ಮಾಡೋಣ, ಕಂಪ್ಲೀಟ್ ಮಾಡೋಣ. ಕ್ಯಾರಿ ಓವರ್ ಮೂಮೆಂಟ್ ಆದ್ಮೇಲೆ ಬ್ಯಾಲೆನ್ಸ್, ಯಾವತ್ತು ಬ್ಯಾಲೆನ್ಸ್ ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಪ್ರಾಬ್ಲಮ್ ನ ನಿಲ್ಲಿಸಬೇಕು. ಸೊ ಬ್ಯಾಲೆನ್ಸಿಂಗ್ ನೆಕ್ಸ್ಟ್ 2.574 ಇದೆ ಇಂಟು 0.45, ಈಗಾಗಲೇ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಅದೇ ತರ ಕಂಟಿನ್ಯೂ ಮಾಡಿ, minus 1.158. ನೆಕ್ಸ್ಟ್ 2.574 ಏನಿದೆ ಕ್ಯಾರಿ ಓವರ್ ಅಮೌಂಟ್ ಅಲ್ಲಿ, ಇದನ್ನ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ 0.55 ಇದೆ ಅಲ್ವಾ, ಅದಕ್ಕೆ ಮಲ್ಟಿಪಲ್ ಮಾಡಿ ನಿಮಗೆ minus 1.42 ಬರುತ್ತೆ. ಅದೇ ತರ minus 0.286 ನ 0.52 ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಅಲ್ಲಿ ಇದೆಲ್ಲ, ಅದನ್ನ ಮಲ್ಟಿಪಲ್ ನಿಮಗೆ ಬರುತ್ತೆ 0.149, then 0.286 into 0.48 you will get a 0.137. carry over moment, half of this value, half of this value, half of this value. So minus 0.579, 0.149 ಇದು 0.0745, minus 1.42 ಇದು minus 0.71. ಬ್ಯಾಲೆನ್ಸ್ ಅಲ್ಲಿ ನಾವೇನ್ ಮಾಡಬೇಕಾಗುತ್ತೆ, ಕನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ಸ್ಟೆಪ್ ಬ್ಯಾಲೆನ್ಸಿಂಗ್ 0.0745 into distribution factor 0.45, we will get a 0.0335. ಇದು ಪಾಸಿಟಿವ್ ಬಂದಿದೆ, ಸೊ ನಾನು ನೆಗೆಟಿವ್ ಬರೀಬೇಕು. ಅದಾದ್ಮೇಲೆ 0.0745 into distribution factor 0.55, we will get a 0.0409. ಸೊ ಇದನ್ನ ಪಾಸಿಟಿವ್ ಅಲ್ಲಿ ಇದೆ, ಇದನ್ನು ಕೂಡ ನಾನು ನೆಗೆಟಿವ್ ಮಾಡಬೇಕು. ಸಿಮಿಲರ್ಲಿ minus 0.71 into distribution factor 0.52, we will get a minus 0.3692. minus ಅಲ್ಲಿ ಬಂದಿದೆ ಆನ್ಸರ್, ಸೊ ಅದನ್ನ ಚೇಂಜ್ ಮಾಡಬೇಕು ಪಾಸಿಟಿವ್. ಸಿಮಿಲರ್ಲಿ 0.71 into 0.48, we will get a minus 0.3408. ಸೊ ಮೈನಸ್ ಅಲ್ಲಿ ಇರೋದನ್ನ ಪಾಸಿಟಿವ್ ಮಾಡಬೇಕು. ನಾವು ಇವಾಗ ಬಂದಿರೋ ಎಲ್ಲ ಆನ್ಸರ್ಸ್ ನಾವೇನ್ ಮಾಡಬೇಕಾಗುತ್ತೆ, ಯಾಡ್ ಮಾಡಬೇಕು. ಎಲ್ಲಿಂದ ಯಾಡ್ ಮಾಡ್ಬೇಕಂದ್ರೆ ಮಾಡಿಫೈಡ್ ಮೂಮೆಂಟ್ಸ್ ಏನ್ ಬಂದವಲ್ವಾ, ಇಲ್ಲಿಂದ ಯಾಡ್ ಮಾಡಬೇಕಾಗುತ್ತೆ. ಓಕೆನಾ? ಮಾಡಿಫೈಡ್ ಮೂಮೆಂಟ್ಸ್ ಇಂದ ಕೆಳಗಡೆ ಏನಿದಾವಲ್ವಾ ಅದನ್ನೆಲ್ಲ ನಾವು ಏನ್ ಮಾಡಬೇಕು, ಸಮೇಷನ್ ಮಾಡಿ ಇಲ್ಲಿ ಬರೀಬೇಕು ಈಗ. ಓಕೆ, ಫಸ್ಟ್ ಒನ್ ದಿಸ್ ಒನ್. ಸೊ 60 minus 60 minus 8.1 minus 0.234 minus 0.579, we will get a minus 68.913. next 60 minus 16.2 minus 0.468 minus 1.158 minus 0.0335, we will get a 42.17. next minus 24 minus 19.8 1.04 minus 0.572 2.5 minus 1.42 0.0745 minus 0.0409, we will get a minus 42.144. next 36 2.08 minus 9.9 5.148 minus 0.286 0.149 minus 0.71 plus 0.3692, we will get a 32.850. next last one, C to D, minus 40 1.92 4.752 0.137
0.3408, we will get a minus 32.850. ಡಿ ಬಂದ್ಬಿಟ್ಟು 0 ಇರುತ್ತೆ. ಓಕೆ, ಫೈನಲ್ ಮೂಮೆಂಟ್ಸ್ ಅಂತ ಹೇಳ್ತಿದ್ದಕ್ಕೆ ಫೈನಲ್ ಮೂಮೆಂಟ್ಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಟ್ ದ ಜಾಯಿಂಟ್ ಬಿ ವಿ ಗೆಟ್ ಅ 42.17, ದ ಸೇಮ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ನೆಗೆಟಿವ್ ಮೈನಸ್ 42.144. ಇಲ್ಲಿ 17 ಇದೆ, ಇಲ್ಲಿ 144. ನೀವು ಇನ್ನೊಂದೆರಡು ಇಟ್ರೇಷನ್ ಮಾಡಿದ್ರೆ ಎರಡು ವ್ಯಾಲ್ಯೂ ಎಕ್ಸಾಕ್ಟ್ ಆಗಿ ಸೇಮ್ ಬರುತ್ತೆ. ಓಕೆ, ಎಕ್ಯುರೇಟ್ ಆಗಿ ಬರಬೇಕಂದ್ರೆ ಎಷ್ಟು ಜಾಸ್ತಿ ಇಟ್ರೇಷನ್ಸ್ ನಾವು ಸ್ಟೆಪ್ಸ್ನ ಮಾಡ್ತೀವಿ ಅಷ್ಟು ಎಕ್ಯುರೇಟ್ ಆಗಿ ಬರುತ್ತೆ. ನೆಕ್ಸ್ಟ್ ಜಾಯಿಂಟ್ ಡಿ ಸಿ ಒಳಗೆ ಅಬ್ಸರ್ವ್ ಮಾಡಿ 32.85 ಬಂದಿದೆ, ಅದೇ ವ್ಯಾಲ್ಯೂ ನೆಗೆಟಿವ್ ಅಲ್ಲಿ 32.85 ಬಂದಿದೆ. ರೈಟ್, ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಈ ತರ ಆನ್ಸರ್ಸ್ ಬಂದ್ರೆ ನೀವು ಮಾಡಿರೋ ವ್ಯಾಲ್ಯೂಸ್ ಏನಿದಾವಲ್ವಾ ಕರೆಕ್ಟ್ ಆಗಿದಾವೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಸ್ಲೈಡಿಗೆ ಬಂದ್ರೆ ಫೈನಲ್ ಮೂಮೆಂಟ್ಸ್ ನಾನು ಬರಿತಾ ಇದ್ದೀನಿ. MAB is equal to minus 68.9, MBA is equal to 42.17, MBC is equal to minus 42.17, MC2B is equal to 32.85. So MC2D is equal to minus 32.85, MD is equal to 0 ಬರುತ್ತೆ. ಓಕೆ, ಇಲ್ಲಿಗೆ ನಿಮ್ದು ಏನಾಗುತ್ತೆ, ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಕಂಪ್ಲೀಟ್ ಆಗಿ ಸಾಲ್ವ್ ಆಗುತ್ತೆ. ಫೈನಲ್ ಸ್ಟೆಪ್ ಅಲ್ಲಿ ನಾವು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ನ ಬರೀಬೇಕು. BMD ಕ್ವಶನ್ ಅಲ್ಲಿ ಕೇಳಿದರೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಬರೀರಿ ಅಂತ. ಸೊ ಇದೇ ವ್ಯಾಲ್ಯೂಸ್ ಇಟ್ಕೊಂಡು ನಾವು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ನ ಡ್ರಾ ಮಾಡಬೇಕಾ, ಬಟ್ ನಾವು ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಕೂಡ ಕಂಪೇರ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ MAB ಒಳಗೆ UDL ಇದೆ. ಫಾರ್ UDL ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಫಾರ್ಮುಲಾ ಇಸ್ W_L²/8. ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ W is 20 into L is 6 square divided by 8, 9 and 0. Next, maximum bending moment at B to C equal to W AB divided by L. So W is 50, A is 3, B is 2, L is 5. That's equal to 60 kilonewton meter. Next, maximum bending moment at C to D, UDL ಇದೆ, same formula W_L²/8 ಬರುತ್ತೆ UDL ಗೆ. So 20 into L is 4 square divided by 8, 40 kilonewton meter. Unit is a kilonewton meter. ಇವು ಮೂರು ಯೂನಿಟ್ ಬರೀಬೇಕು, kilonewton meter ಅಂತ. ಓಕೆನಾ, ಒಂದು 90 ಇದೆ, 90, 60, 40 ಅಲ್ವಾ. ಸೊ ಈಗ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ನ ಡ್ರಾ ಮಾಡೋಣ. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಮಾತ್ರ ಡ್ರಾ ಮಾಡಬೇಕಾ ನೋಡಿ. ಸೊ ಇದೇ ಥರ ಒಂದು ಬೀಮ್ನ ಡ್ರಾ ಮಾಡಬೇಕಾ. ಇದಾದ್ಮೇಲೆ ದಿಸ್ ಇಸ್ ಪಾಯಿಂಟ್ ಎ, ದಿಸ್ ಇಸ್ ಪಾಯಿಂಟ್ ಬಿ, ದಿಸ್ ಇಸ್ ಪಾಯಿಂಟ್ ಸಿ ಅಂಡ್ ದಿಸ್ ಇಸ್ ಪಾಯಿಂಟ್ ಡಿ. ಓಕೆ, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಫಾರ್ UDL ಬಂದ್ಬಿಟ್ಟು ಸೆಂಟರ್ ಇರುತ್ತೆ. ಸೊ ಸೆಂಟರ್ ಆಫ್ ದ ಸ್ಪ್ಯಾನ್, ಸೊ ಇಲ್ಲಿ ಪಾಯಿಂಟ್ ಲೋಡ್ ಎಲ್ಲಿರುತ್ತೆ ಅಲ್ಲಿ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಇರುತ್ತೆ. ಸೊ ದಿಸ್ ಇಸ್ ಅ UDL, ಸೊ ಮಿಡಲ್ ಆಫ್ ದಿ ಸ್ಪ್ಯಾನ್ ಅಲ್ಲಿ ಇರುತ್ತೆ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಪ್ಯಾರಾಬೋಲಾ ಶೇಪ್ ಇರುತ್ತೆ. ಸೊ 90 ಇದೆ, ಸೊ ದೊಡ್ಡದಾಗಿ ಬರುತ್ತೆ ಪ್ಯಾರಾಬೋಲಾ 90 ಈ ಥರ. ಓಕೆನಾ, ಮಿಡಲ್ ಅಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ 60 ಇದೆ, ಸೊ 60. ದೆನ್ ಇದು ಕೂಡ ಪ್ಯಾರಾಬೋಲಾ ಇದೆ 40. ಸೊ ಈ ಥರ ಏನಾಗುತ್ತೆ, ಇದು ಪ್ಯಾರಾಬೋಲಾ ಬರುತ್ತೆ 40, ಪ್ಯಾರಾಬೋಲಿಕ್ ಶೇಪ್ ಇದೆ. ಓಕೆನಾ, ಡ್ರಾ ಮಾಡೋಕ್ಕಾದ್ರೆ ಎಕ್ಸಾಂಪಲ್ ನೀಟಾಗಿ ಡ್ರಾ ಮಾಡಿ ಪ್ಯಾರಾಬೋಲಿಕ್ ಶೇಪ್ನ. ಈಗ ಫೈನಲ್ ಮೂಮೆಂಟ್ಸ್ ಏನು ಬಂದಿತ್ತಲ್ಲ ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಇಂದ ಅದನ್ನು ನಾವು ಬರೀಬೇಕಾಗುತ್ತೆ. ಎಟ್ ಮೂಮೆಂಟ್ AB 68 ಬಂದಿತ್ತು. ಸೊ ಇಲ್ಲಿಂದ 68 ಈ ಪಾಯಿಂಟ್ ಅಲ್ಲಿ ಬರುತ್ತೆ 68. ಅಲ್ಲಿಂದ B ಒಳಗೆ 42 ಇಲ್ಲಿ ಬರುತ್ತೆ 42 ಅಪ್ರಾಕ್ಸಿಮೇಟ್ಲಿ. ಸೊ B ಪಾಯಿಂಟ್ ಅಲ್ಲಿಂದ ದಿಸ್ ಇಸ್ ಅಲ್ವಾ A B, ದೆನ್ C ಒಳಗೆ ಎಷ್ಟು ಬಂದಿತ್ತು 32, ರೈಟ್, 32 ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಬರುತ್ತೆ. ಸೊ 32 ಅಲ್ಲಿಂದ D ಒಳಗೆ 0 ಇರುತ್ತೆ, 0. ಸೊ ದಿಸ್ ಈಸ್ ನೆಗೆಟಿವ್, ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್, ನೆಗೆಟಿವ್ ಅಂಡ್ ಪಾಸಿಟಿವ್ ವ್ಯಾಲ್ಯೂಸ್. ಅದೇ ಥರ ನೀವೇನು ಮಾಡಬೇಕು, ಇಲ್ಲಿ ವ್ಯಾಲ್ಯೂಸ್ನ ಬರೀಬೇಕಾಗುತ್ತೆ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ 90 ಇದು, 90 kilonewton meter. ಇದಾದ್ಮೇಲೆ 60 kilonewton meter, ದೆನ್ 40 kilonewton meter. ವ್ಯಾಲ್ಯೂಸ್ A ಒಳಗೆ 68.9, 68.9, ದೆನ್ B ಒಳಗೆ 42.144, C ಅಲ್ಲಿ 32.85. ಸೊ ದಿಸ್ ಈಸ್ ವಾಟ್ ಯುವರ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಇಷ್ಟು ಮಾಡಿದರೆ ನಿಮಗೆ ಫುಲ್ 20 ಮಾರ್ಕ್ಸ್ ಬರುತ್ತೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡಬೇಕಂತ ಹೇಳ್ಬಿಟ್ಟು ಸ್ಟೆಪ್ಸ್ ಎಲ್ಲ ನೀಟಾಗಿ ಬರ್ಕೊಂಡು ಬಂದರೆ ಇಷ್ಟೊತ್ತು ಬೇಕಾಗುತ್ತೆ, ಟೈಮ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಬಟ್ ನೀವೇ ಕೆಲಸ ಇಟ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಎಕ್ಸಾಮಲ್ಲಿ ಸಾಲ್ವ್ ಮಾಡಿದರೆ
ವಿತಿನ್ 15 ಮಿನಿಟ್ಸ್ ನೀವೇನು ಮಾಡ್ಬೋದು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದಾಗುತ್ತೆ. ಜಸ್ಟ್ ಏನು ಮಾಡಬೇಕು, ಸ್ಟೆಪ್ 1 ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ನ ಬರೀಬೇಕು. ಸ್ಟೆಪ್ 2 ಒಳಗೆ ಡಿಸ್ಟ್ರಿಬ್ಯೂಷನ್ ಟೇಬಲ್, ದೆನ್ ಸ್ಟೆಪ್ 3 ಬಂದರೆ ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್, ಕೊನೆಯದಾಗಿ BMDನ ಬರೆದ್ರೆ ಅಲ್ಲಿಗೆ ನಿಮ್ಗೆ ಏನಾಗುತ್ತೆ ಫುಲ್ 20 ಮಾರ್ಕ್ಸ್ ಬರುತ್ತೆ. ಈಸಿ ಇದೆ, ಟ್ರೈ ಮಾಡಿ. ದೆನ್ ಇದೇ ಥರ ಬೇರೆ ಪ್ರಾಬ್ಲಮ್ಸ್ ಕೂಡ ಟ್ರೈ ಮಾಡಿ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಕ್ಚುಲಿ ವಿಡಿಯೋ ಇದು ಲೆಂತಿ ಆಗೋಯ್ತು ಕ್ಲಾಸು. ಸೊ ಸಪೋರ್ಟ್ ದಿ ಥಿಂಗ್ಸ್ ಬೈ 12 mm ಅಂತ ಇತ್ತಲ್ಲ ಪ್ರಾಬ್ಲಮಲ್ಲಿ, ಅದನ್ನು ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಸೆಷನ್ ಮುಗಿತಾ ಬಂತು. ಸೊ ಹಂಗಾಗಿ ನೆಕ್ಸ್ಟ್ ಸೆಷನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವೇನು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಂಕಿಂಗ್ ಸಪೋರ್ಟ್ಸ್ ಅಂತ ಪ್ರಾಬ್ಲಮ್ಸ್ ಬಂದರೆ ಅದೇನು ಡಿಫಿಕಲ್ಟ್ ಇಲ್ಲ. ಇದರಲ್ಲೇ ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ನ ಏನು ಕ್ಯಾಲ್ಕುಲೇಟ್ ಮಾಡ್ತೀವಲ್ವಾ ಫಸ್ಟ್ ಸ್ಟೆಪ್ಪಲ್ಲಿ, ಇಲ್ಲಿನ ನಾವೇನು ಮಾಡಬೇಕಾಗುತ್ತೆ, 6EI ಡೆಲ್ಟಾ ಬೈ ಎಲ್ ಅಂತ ಬರುತ್ತೆ ಫಾರ್ಮುಲಾ. ಇದಕ್ಕೆ ಡೆಲ್ಟಾ ಅಂದರೆ ಅದು ಎಷ್ಟು ಸಿಂಕ್ ಆಗ್ತಿರುತ್ತಲ್ವ ಅದು ಅಷ್ಟೇ. ಅದನ್ನು ಇನ್ಕ್ಲೂಡ್ ಮಾಡಿ ನಾವೇನು ಮಾಡಬೇಕು, ಎಡಿಷನ್ ಮಾಡಬೇಕು ಅಷ್ಟೇ. ನಾನು ನೆಕ್ಸ್ಟ್ ಇನ್ನೊಂದು ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಒಂದೇ ಸ್ಟೆಪ್. ಅದು ಬಿಟ್ಟರೆ ಉಳಿದಿರೋ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಮಾಡಿ ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಬೆಂಡಿಂಗ್ ಮೂಮೆಂಟ್ ಎಲ್ಲ ಸೇಮ್. ಫಿಕ್ಸ್ಡ್ ಎಂಡ್ ಮೂಮೆಂಟ್ಸಲ್ಲಿ ಮಾತ್ರ ಏನು ಮಾಡಬೇಕಾಗುತ್ತೆ, ಸಿಂಕಿಂಗ್ ಸಪೋರ್ಟ್ಸ್ನ ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಎಡಿಷನ್ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಏನು ಲೋಡ್ಸಿಂದ FEM ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ವಾ, ಅದಕ್ಕೆ ಎಡಿಷನ್ ಆಗಿ ಇದು ಒಂದು ವ್ಯಾಲ್ಯೂನ ಇನ್ಕ್ಲೂಡ್ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಅದನ್ನು ನೆಕ್ಸ್ಟ್ ಸೆಷನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ಕ್ಲಾಸ್ ಇಷ್ಟ ಆಗಿದ್ದರೆ, ಇದರಿಂದ ನಿಮಗೆ ಕ್ಲಾಸ್ ನಿಮಗೆ ಅರ್ಥ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.